ಇವತ್ತು ಈ ಒಂದು ವಿಡಿಯೋದಲ್ಲಿ ಪ್ರಾಡಕ್ಟ್ ಮೆಥಡ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಒಂದು ಪ್ರಾಡಕ್ಟ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಪ್ರಾಡಕ್ಟ್ ಮೆಥಡ್ ಅಂದರೆ ಏನು, ಇದು 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನು. ಪ್ರಾಡಕ್ಟ್ ಮೆಥಡ್ ಈಸ್ ಎ ಮೆಥಡ್ ಅಂಡರ್ ವಿಚ್ ಎ ಪಾರ್ಟ್ನರ್ ವಿತ್ಡ್ರಾ ವೇರಿಂಗ್ ಅಮೌಂಟ್ ಅಟ್ ಎ ಇರ್ರೆಗ್ಯುಲರ್ ಇಂಟರ್ವಲ್ಸ್ ಈಸ್ ಕಾಲ್ಡ್ ಆ್ಯನ್ ಪ್ರಾಡಕ್ಟ್ ಮೆಥಡ್. ಇಲ್ಲಿ ಒಬ್ಬ ಪಾರ್ಟ್ನರ್ ಆದವನು ಏನು ಮಾಡ್ತಾನಪ್ಪ ಅಂತಂದರೆ ವೇರಿಂಗ್ ಅಮೌಂಟ್ನ ಇರ್ರೆಗ್ಯುಲರ್ ಪೀರಿಯಡ್ ಏನು ಮಾಡ್ತಾನೆ, ವಿತ್ಡ್ರಾ ಮಾಡ್ತಾನೆ. ಇಲ್ಲೊಂದು ಪ್ರಾಬ್ಲಮ್ ಇದೆ, ಇದು ಬಂದು 2026 ಎಕ್ಸಾಮ್ 2ನ ಕ್ವಶನ್ ಪೇಪರು. ಪವಿತ್ರ ಆ್ಯಂಡ್ ಸುಚಿತ್ರಾ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಪವಿತ್ರಾಸ್ ಡ್ರಾಯಿಂಗ್ಸ್ ಫಾರ್ ದಿ ಇಯರ್ 24-25 ಆರ್ ಗಿವನ್ ಆಸ್ ಅಂಡರ್ ₹2,000 ಆನ್ 1/6/2024, ₹3,000 ಆನ್ 30/9/2024, ₹5,000 on 30/11/2024, ₹6,000 on 1/1/2025. Calculate interest on Pavitra's drawings at 12% per annum for the year ending 31/3/2025 under product method. ಓಕೆ, ಮೊದಲು ಹೆಡ್ಡಿಂಗ್ ಹಾಕೋಣ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಪವಿತ್ರಾಸ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಫಾರ್ ದಿ ಇಯರ್ ಎಂಡಿಂಗ್ 31/3/2025. 4 ಕಾಲಮ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಡೇಟು, ಸೆಕೆಂಡ್ ಕಾಲಮ್ ಅಮೌಂಟು, ಥರ್ಡ್ ಕಾಲಮ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸು, ಫೋರ್ತ್ ಕಾಲಮ್ ಪ್ರಾಡಕ್ಟು. ನಿಮ್ಗೆ ಆಲ್ರೆಡಿ ಕ್ವಶನಲ್ಲೇ ಕೊಟ್ಟಿದ್ದಾರೆ ಡೇಟು ಮತ್ತು ಅಮೌಂಟು. ಡೇಟು ಮತ್ತು ಅಮೌಂಟ್ನ ಡೇಟ್ ಕಾಲಮಲ್ಲಿ ಡೇಟ್ನ ಹಾಕಿ, ಅಮೌಂಟ್ ಕಾಲಮಲ್ಲಿ ಅಮೌಂಟ್ ಹಾಕಿ. ನಾವು ಹ್ಯಾಸ್ ಟು ಫೈಂಡ್ ಔಟ್ ದಿ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕು? ಸೊ ಇಲ್ಲಿ ನಾವೇನು ಮಾಡಬೇಕು, 1/6/2024 ಫಸ್ಟ್ ಡೇಟ್ ಇದೆ, ಎಂಡ್ ಡೇಟ್ ಬಂದು 31/3/2025 ಅಲ್ವಾ. ಈಗ 1/6/2024ರಿಂದ 31/3/2025ವರೆಗೂ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 10 ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 10 ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಬರುತ್ತೆ. ನೆಕ್ಸ್ಟು 30/9/2024ರಿಂದ 31/3/2025ವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 6 ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಬರುತ್ತೆ. ಈ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಎಂಡ್ ಡೇ ಆಫ್ ಎ ಮಂತ್ ಕೊಟ್ಟಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಫ್ರಮ್ ದಿ ನೆಕ್ಸ್ಟ್ ಡೇ ಬಿಗಿನಿಂಗ್ ಆಫ್ ದಿ ಮಂತ್ ಏನಿದೆ ಅಲ್ಲಿ ನಾವೇನು ಮಾಡಬೇಕು, ಕನ್ಸಿಡರ್ ಮಾಡ್ಕೋಬೇಕು. ಅಂದರೆ 1/10/2024ರಿಂದ ನಾವೇನು ಮಾಡಬೇಕು, ಕನ್ಸಿಡರ್ ಮಾಡ್ಕೋಬೇಕು. ಅದೇ ಥರ 30/11/2024 ಇಸ್ ಎ ಎಂಡ್ ಡೇ ಆಫ್ ದಿ ಮಂತು. ನಾವೇನು ಮಾಡಬೇಕು, 1/12/2024 ಬಿಗಿನಿಂಗ್ ಆಫ್ ದಿ ನೆಕ್ಸ್ಟ್ ಮಂತ್ ಏನು ಮಾಡಬೇಕು, ಅಲ್ಲಿಂದ 31/3/2025ಕ್ಕೆ ನಾವು ಡೇಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 4 ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಬರುತ್ತೆ. ಅದೇ ಥರ 1/1/2025ರಿಂದ 31/3/2025ಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 3 ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಬರುತ್ತೆ. ಆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ನ ಬರ್ಕೋಬೇಕು. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಪ್ರಾಡಕ್ಟು. ಪ್ರಾಡಕ್ಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಅಮೌಂಟ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಬರುತ್ತೆ. ನಾವು 2,000 ಇಂಟು 10 20,000, 3,000 ಇಂಟು 6 18,000, 5,000 ಇಂಟು 4 20,000, 6,000 ಇಂಟು 3 18,000. ಇವಾಗ ಏನು ಮಾಡಬೇಕು, 20,000 ಪ್ಲಸ್ 18,000 ಪ್ಲಸ್ 20,000 ಪ್ಲಸ್ 18,000 ಮಾಡಿದ್ರೆ ನಿಮಗೆ ಟೋಟಲ್ ಪ್ರಾಡಕ್ಟ್ 76,000 ಬರುತ್ತೆ. ಇವಾಗ ಫಾರ್ಮುಲಾ ಬರ್ಕೊಳ್ಳೋಣ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಡಿವೈಡೆಡ್ ಬೈ 100 ಇಂಟು 1/12. ನಾವು ವಾಟ್ ಈಸ್ ದ ಟೋಟಲ್ ಪ್ರಾಡಕ್ಟ್? It is 76,000 into what is the rate? 12%. 12% is nothing but 12 divided by 100 into ಫಾರ್ಮುಲಾ ಏನಿದೆ 1/12 ಇದೆ, 1/12 ಮಾಡಿ. ಇವಾಗ ನಿಮಗೆ ಆನ್ಸರ್ ಬರುತ್ತೆ. ಆನ್ಸರ್ ಏನಪ್ಪ ಅಂದರೆ 760. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.